Page number 138, problem number 3. Page number 138, problem number 3. A dealer deals in only 2 items, cycles and scooter. He has rupees 50,000 to invest and is placed to store at most 60 pieces. One scooter cost him rupees 2,500, cycle cost him 5,000. He can sell a scooter that he can sell all the items that he buys. How should he invest his money in order to maximize the profit? So ಏನ್ ಮಾಡ್ಬೇಕು ನೀವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆನ್ಸರ್ ಪಾರ್ಟ್ ನೋಡಿ ಸ್ಟೆಪ್ 1 maximize z is equal to 500x plus 150x2. So what is 500? That is a your product and x1 and 150 is product x2. And what is the next step? x1 plus x2 is equal less than greater than or equal to 60 ನೋಡಿ ಕೇಳಿದಾನೆ. So most prices 60 pieces ಅಂತ ಕೇಳಿದಾನೆ. And then there's a space ಮತ್ತೆ ಇನ್ನೊಂದು ಕನ್ಸ್ಟೆಂಟ್ ಇದೆ, that is 2500 cycle ಆಮೇಲೆ 500 2500 scooter and 500 cycle the cost. So that is less greater than or equal to 50,000 in problem ಕೊಟ್ಟಿದ್ದಾನೆ. And this is an investment. So write down non-negativity x1 comma x2 less than or equal to 0. That's a non-negativity. This completes your step 1. And next go to step 2, conversion of inequalities into equality. So ಏನೇನು inequality ಇದೆಯೋ ಅದನ್ನ ಈಕ್ವಲ್ ಆಗಿ ಮಾಡ್ಕೋಬೇಕು. ಸೊ x1 plus x2 is equal to 62 ಮಾಡ್ಕೊಳ್ಳಿ. ಫಸ್ಟ್ ನೀವು ಈಕ್ವೇಶನ್ ಬರಿಬೇಕು, ಗ್ರೇಟರ್ ದೆನ್ ಅಂತಾನೆ ಬರಿಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಗೆ ಅದನ್ನ ಈಕ್ವಲ್ ಮಾಡ್ಕೋಬೇಕು. 2500 x1 plus 500 x2 is equal to 50,000 ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇಲ್ಲಿ ರೋಸ್ ಕಾಲಮ್ ಕೊಟ್ಟಿದೆ ನೋಡಿ, x1 x2 x1 x2. ಸೊ ಇಲ್ಲಿ x1 x2 ಹೆಂಗ್ ಬರ್ತೀರಾ ಅಂದ್ರೆ x1 ಗೆ ಫಸ್ಟ್ 0 ಇದೆ, ಆಮೇಲೆ 60, ಮತ್ತೆ 60 ಆದ್ರೆ ಆಮೇಲೆ 0. ಅದೇ ರೀತಿ ಫಸ್ಟ್ 0 ಆಮೇಲೆ 20 ಮತ್ತೆ 100 ಆದ್ರೆ ಆಮೇಲೆ 100. ಸೊ ಇದು ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಅಂಡ್ ದೆನ್ ಸ್ಟೆಪ್ 3 ನೋಡಿ, ರೆಪ್ರೆಸೆಂಟೇಷನ್ ಆಫ್ LP ಮಾಡೆಲ್ ಥ್ರೂ ಗ್ರಾಫ್. ಸೊ ಗೋ ಟು ಪೇಜ್ ನಂಬರ್ 139. Go to page number 139. A scale OX is equal to 1 centimeter is equal to 10 units ಅಂತ ತಗೊಂಡಿದ್ದಾರೆ. OY is equal to 1 centimeter is equal to 10 units. So calculation of profit ನೋಡಿ ನಿಮ್ಗೆ ಚಾರ್ಟ್ ಮೂಲಕ ಕೊಟ್ಟಿದ್ದಾರೆ. ಕಾರ್ನರ್ ಪಾಯಿಂಟ್ OLMN. ಇದು ಫುಲ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆಗುತ್ತೆ. ಇನ್ನು OLMN ಅಂದ್ರೆ ಯಾವುದೇ ರೀತಿ ಆಲ್ಫಾಬೆಟ್ಸ್ ತಗೊಳ್ಬಹುದು ಗ್ರಾಫ್ ಮಾಡ್ಬೇಕಾದ್ರೆ. ನಿಮ್ ಕೆಳಗಡೆ ಗ್ರಾಫ್ ಅಲ್ಲಿ ನೋಡಿ ಕೊಟ್ಟಿದ್ದಾರೆ. ಇಟ್ ಈಸ್ OLMN. So write down OLMN. So just a minute. So OLMN barire. So write down this axis 0 0 and then 10 20, and then here for x2 0 10, 60 and 50 and then 0. So after that you write profit x1 is equal to 50 and x2 is equal to 150. First ನೀವು objectives ಅಲ್ಲಿ ಫ್ರೇಮ್ ಮಾಡ್ಕೊಂಡಿರ್ತೀರಾ. ಆಮೇಲೆ ಫಸ್ಟ್ ಒನ್ 0 0 ಮಾಡಿದ್ರೆ ಆಕ್ಸಲ್ 0 ಬರುತ್ತೆ. And then again if you go for 0 60 ಮಾಡಿದ್ರೆ x1 ಬಂದು 0 and then x2 ಬಂದ್ರೆ ನಿಮಗೆ 9000 ಸಿಗುತ್ತೆ. ಸೊ ಟೋಟಲ್ ಇಸ್ 9000. ಅದೇ ರೀತಿ m ಮಾಡ್ಕೋಬೇಕು 10 50 ಮತ್ತೆ x1 ಗೆ ಏನ್ ಬರುತ್ತೆ ಲೈಕ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ 5000 and for 150 you get 7500. ಎರಡು ಟೋಟಲ್ ಮಾಡಿದ್ರೆ 12500 ಸಿಗುತ್ತೆ. And for n 20 0 and for x1 that is a 10,000, x2 is equal to 0. Total is 10,000. So from the above calculation it is observed that profit is maximum only when x1 is equal to 10 and x2 is equal to 50. So profit ಯಾವಾಗ ಚೆನ್ನಾಗಾಗುತ್ತೆ ಅಂದ್ರೆ 12,500 ಇದೆ ಅಲ್ವಾ, ನೋಡಿ 12,500 ಆದ್ಮೇಲೆ ಮತ್ತೆ 10,000 ಬಂದ್ಬಿಡುತ್ತೆ. ಸೊ ಅಗೇನ್ ಸೊ ನಾವು ಈ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ನೋಡಿದಾಗ ಸೊ 12,500 ಹೈಯೆಸ್ಟ್ ಯಾವ ಪಾಯಿಂಟ್ ಬರುತ್ತೆ, m ಪಾಯಿಂಟ್ ಬರುತ್ತೆ. ಸೊ ಅಂಡ್ ದೇರ್ ಇಸ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಫ್ ₹12,500. ಸೊ ಅದೇ ರೀತಿ ಚಾರ್ಟ್ ನೋಡಿ, ಇಲ್ಲಿ 0 0 ಆಕ್ಸೆಸ್ ಮತ್ತೆ ವಿ ಹ್ಯಾವ್ LM ಮತ್ತೆ LMNO. ಸೊ LMN ಅಲ್ಲಿ ಫಸ್ಟ್ ನೀವು ಬ್ರೇಕ್ ಇವನ್ ಪಾಯಿಂಟ್ಸ್ ಎಷ್ಟು ನಿಮ್ಗೆ ಈ ಪಾಯಿಂಟ್ಸ್ ಎಷ್ಟು ನಿಮ್ಗೆ ಯೂನಿಟ್ಸ್ ಇದೆಯೋ ಆ ಯೂನಿಟ್ಸ್ ಕವರ್ ಮಾಡ್ಕೋಬೇಕು. ಇಲ್ಲಿ ನಾವು 20,0 ಸ್ಕೇಲ್ ತಗೊಂಡಿದ್ವಿ ಫಾರ್ n and here for m is equal to m ಏನ್ ತಗೊಂಡಿದೀವಿ ಅಂದ್ರೆ 10,50. ಸೊ ಇದು ನೀವು ಏನ್ ಮಾಡ್ತೀರಾ ಬಟ್ ಲೈಕ್ ಈ ಗ್ರಾಫ್ ಲೈನ್ ಇಲ್ಲಿ ಏನಿದೆ ಪಾಯಿಂಟ್ ಇಂಟರ್ಸೆಕ್ಷನ್ ನೀವು ಅದನ್ನ ಕನೆಕ್ಟ್ ಮಾಡಿ ಇಂಟರ್ಸೆಕ್ಷನ್ ಲೈನ್ ಬಂದು ನೀವು ಡ್ರಾ ಮಾಡಿದ್ರೆ ನಿಮ್ಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಗ್ರಾಫ್ ಸಿಗುತ್ತೆ. ಸೊ ಅದೇ ರೀತಿ ನಿಮ್ಗೆ ಮಿನಿಮೈಸೇಷನ್ ಅಂತ ಹೇಳ್ಕೊಡ್ತೀನಿ. ಗೋ ಟು ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5 ಅಲ್ಲಿ
Food X contains 6 units of vitamin A per gram and 7 units of vitamin B per gram and costs 12 paise per gram. Food Y contains 8 units of vitamin B and costs 20 paise per gram. The daily minimum requirements of vitamin A and vitamin B are 100 units and 120 units respectively. Find the minimum cost of product mix using graphic method. ಏನ್ ಮಾಡಬೇಕು ಮಿನಿಮಮ್ ಕಾಸ್ಟ್ ಇದೆ. ಸೊ ನೀವೇನ್ ಮಾಡ್ತೀರಾ, ಸ್ಟೆಪ್ 1 ಲೆಟ್ ದ ಡಿಸಿಷನ್ ವೇರಿಯಬಲ್ x1 and x2 ಅಂತ ಬರ್ಕೋಬೇಕು. ಆಬ್ಜೆಕ್ಟಿವ್ ಏನು, ಮಿನಿಮಮ್ ಕಾಸ್ಟ್ ಮಿನಿಮೈಸ್ ಮಾಡಬೇಕು. ರೈಟ್ ಸಿ ಇಸ್ ಈಕ್ವಲ್ ಟು 12x1 ಪ್ಲಸ್ 20x2 ಅಂಡ್ ನೆಕ್ಸ್ಟ್ ಅದ್ ಮತ್ತೆ ಸಬ್ ಡಿವಿಷನ್ ಸ್ಟೆಪ್ಸ್ ತಗೊಳ್ತಾ ಹೋಗ್ತೀರಾ, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಾ. ನೋಡಿ ಏನ್ ಕೊಟ್ಟಿದ್ದಾರೆ, 6x1 ಪ್ಲಸ್ 8x2 ಪ್ರಾಬ್ಲಮ್ ಅಲ್ಲಿ ಇದೆ, ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100. ಸೊ ಲೆಸ್ ದೆನ್ ಯಾವಾಗ ಬರ್ತೀರಾ, ಮಿನಿಮಮ್ ಇದ್ದಾಗ. ಗ್ರೇಟರ್ ದೆನ್ ಈಕ್ವಲ್ ಯಾವಾಗ ಬರ್ತೀರಾ, ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಇದ್ದಾಗ. ಅಂಡ್ ಇನ್ನೊಂದು ಕನ್ಸ್ಟೆಂಟ್ ಇದೆ 7x1 ಪ್ಲಸ್ 12x2 ಲೆಸ್ ದೆನ್ ಈಕ್ವಲ್ ಟು 120. ಸೊ ನೆಕ್ಸ್ಟ್ ಇಸ್ ನಾನ್ ನೆಗೆಟಿವಿಟಿ ಮಾಡ್ಕೊಳ್ಳಿ. x1 x2 ಲೆಸ್ ದೆನ್ ಈಕ್ವಲ್ ಟು 0. ಮತ್ತೆ ಇದನ್ನ ನೀವು ಈಕ್ವಲ್ ಆಗಿ ಕನ್ವರ್ಟ್ ಮಾಡಬೇಕು. ಏನೇ ನೀವು ಲೆಸ್ ದೆನ್ ಈಕ್ವಲ್ ಅಂತ ತಗೊಂಡಿರ್ತೀರ ಅದನ್ನೆಲ್ಲ ತೆಗೆದುಬಿಟ್ಟು ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಈಕ್ವಲ್. ನೆಕ್ಸ್ಟ್ ಪೇಜ್ 142 ಪೇಜ್ ಹೋಗಿ ನಿಮ್ಗೆ x1 x2 ಕಾರ್ನರ್ ಪಾಯಿಂಟ್ ಸಿಗುತ್ತೆ. ಸೊ ಈ ಗ್ರಾಫಿಕಲ್ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಅದು ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ರೆಫರ್ ಯುವರ್ ಕಾರ್ನರ್ ಪಾಯಿಂಟ್. x1 0 ಇದ್ದಾಗ x2 ಬಂದು 16.6 ಮತ್ತೆ x2 ಅಲ್ಲಿ 12.5 ಇರುತ್ತೆ ಅಂಡ್ ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ 0. ಸೊ ಅದೇ ರೀತಿ ನೆಕ್ಸ್ಟ್ ಕಾಲಮ್ ಅಲ್ಲಿ 0 10 ಅಂಡ್ 17.10 ಸಿಗುತ್ತೆ. ಸೊ ನೆಕ್ಸ್ಟ್ ನೀವೀಗ ಗ್ರಾಫ್ ನೋಡಿ, ಫಸ್ಟ್ ಗ್ರಾಫ್ ಕೊಟ್ಟಿದ್ದಾರೆ ಪೇಜ್ ಅಲ್ಲಿ 142. ಸೊ ರೈಟ್ ಡೌನ್ ಯುವರ್ OX ಆಕ್ಸಿಸ್ ಮತ್ತೆ OY ಆಕ್ಸಿಸ್ ಹಾಕಿ. ಸೊ ನಿಮ್ಗೆ ಇಲ್ಲಿ OA ಅಂತ ಕೊಟ್ಟಿದ್ದಾರೆ. ಸೊ OA ಸ್ಟ್ಯಾಂಡ್ಸ್ ಫಾರ್ ಯುವರ್ x1 17.1 ಇದೆ, ರೈಟ್ 17.1 ಇಯರ್. ಅಂಡ್ ಇಲ್ಲಿ ನಿಮ್ಗೆ C ಬಂದು C ಕಾರ್ನರ್ ಪಾಯಿಂಟ್ ಅಲ್ಲಿ ಯು ಹ್ಯಾವ್ ಲೈಕ್ ಕಾರ್ನರ್ ಪಾಯಿಂಟ್ಸ್ ಬಂದು 0.13 ಇದೆ. ಸೊ 0.313 ಗೆ ಅಲ್ಲಿಂದ ಎಕ್ಸ್ಟೆಂಡ್ ಮಾಡಿಲ್ಲ ಇನ್ನ. ಅಂಡ್ ದೆನ್ ಯು ಸಿಂಪ್ಲಿಫೈ ಮಾಡಿದ್ರೆ ಬಿ ಕಾರ್ನರ್ ಗೆ ಯು ಗೆಟ್ 15.5 ಅಥವಾ 4. ಸೊ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಡ್ರಾ ಮಾಡಿದ್ರೆ ನಿಮ್ ಈ ಲೈನ್ ಎಕ್ಸ್ಟೆಂಡ್ ಮಾಡ್ತೀರಾ. ಉಳಿದಿರೋ ಲೈನ್ ಏನ್ ಇದೆಯೋ ಅದನ್ನ ಯು ಹ್ಯಾವ್ ಟು ಶೇಡ್ ಮಾಡಬೇಕು. ಕಮಿಂಗ್ ಟು ಕ್ಯಾಲ್ಕುಲೇಷನ್ ಪಾರ್ಟ್, ಯು ಹ್ಯಾವ್ ಕಾರ್ನರ್ A B C x1 ಮತ್ತೆ x2. x1 ಅಲ್ಲಿ 17 0 ಅಂಡ್ ಮತ್ತೆ 15 5/4 ಅಥವಾ 5 or 4 ಮತ್ತೆ x1 C ಗೆ 0 ಮತ್ತೆ 13 ಸಿಗುತ್ತೆ. ಸೊ ಪ್ರಾಫಿಟ್ ಬಂದು x1 20 ಇದ್ದಾಗ ಏನ್ ಬರುತ್ತೆ, 2.052 ಬರುತ್ತೆ. ಅಂಡ್ x1 ಮತ್ತೆ 20 ಇದ್ದಾಗ ಪ್ರಾಫಿಟ್ B ಗೆ 1.8 ಬರುತ್ತೆ. ಮತ್ತೆ x1 20 ಇದ್ದಾಗ C ಗೆ ಪ್ರಾಫಿಟ್ 0 ಬರುತ್ತೆ. ಅದೇ ರೀತಿ ನೀವು x2 ಹೋದ್ರೆ x2 ಗೆ 30 ಇದ್ದಾಗ A ಗೆ ಪ್ರಾಫಿಟ್ 0 ಬರುತ್ತೆ, B ಗೆ 0.25, C ಗೆ 2.6. ಸೊ ಇದನ್ನ ಟೋಟಲ್ ಮಾಡ್ಕೊಂಡು ನೀವು 2.052 and 2.05 2.60. ನೆಕ್ಸ್ಟ್ ಪಾರ್ಟಿಗೆ ಹೋಗಿ ಪೇಜ್ ನಂಬರ್ 143. Cost of product mix is minimum only when x1 is equal to 15 and x2 is equal to 5 or 4 units, and at this stage this is the minimum cost of rupees 2.05. So cost minimization ನೀವು ಕಮ್ಮಿ ವ್ಯಾಲ್ಯೂ ಬಂದಿರೋ ಕಾರ್ನರ್ ನ ಸೆಲೆಕ್ಟ್ ಮಾಡಬೇಕು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಲ್ಲಿ ಜಾಸ್ತಿ ವ್ಯಾಲ್ಯೂ ಬಂದಿರೋದನ್ನ ಸೆಲೆಕ್ಟ್ ಮಾಡಬೇಕು. ಸೊ ದಿಸ್ ಇಸ್ ಅ ಬೇಸಿಕ್ ಥಿಂಗ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ LPP ಮಾಡೆಲ್. ಸೊ ಇಲ್ಲಿವರೆಗೂ ಏನ್ ಡಿಸ್ಕಷನ್ ಮಾಡಿದೀವೋ ಅದೆಲ್ಲ ಬಂದು ನಿಮ್ದು ಕ್ವಾಂಟಿಟೇಟಿವ್ ಟೆಕ್ನಿಕ್. ಸೊ ಫುಲ್ಲಿ ಇದು ಮ್ಯಾಥಮೆಟಿಕಲ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಬ್ಲಾಕ್ 3rd ಇಂದ ಏನಾಗುತ್ತೆ ನಮ್ಗೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್. So what is statistics? Is the science of good decision making in the face of uncertainty and is used in many disciplines such as financial analysis, economics, auditing, production and operation, including services improvement and marketing research. So ಇಲ್ಲಿ ನಿಮಗೆ ಬ್ಲಾಕ್ 3 ಅಲ್ಲಿ ಏನೇನು ಕೇಳಿದಾನೆ ಅಂದ್ರೆ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದಾನೆ. ಮತ್ತೆ ಟ್ಯಾಬ್ಯುಲೇಷನ್ ಹೆಂಗ್ ಪ್ರಿಪೇರ್ ಮಾಡೋದು, ಟೈಪ್ಸ್ ಆಫ್ ಟ್ಯಾಬ್ಯುಲೇಷನ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಪ್ರೈಮರಿ ಡೇಟಾ ಅಂದ್ರೇನು, ಸೆಕೆಂಡರಿ ಡೇಟಾ ಅಂದ್ರೇನು, ಕ್ವಶನ್ ಏರಿಯಾ ಅಂದ್ರೇನು, ಸ್ಯಾಂಪ್ಲಿಂಗ್. ಸೊ ಇಷ್ಟು ನಿಮಗೆ 3rd ಯೂನಿಟ್ ಇದೆ. Then we will have a discussion on this. Go to page number 149. Statistics to ನಿಮಗೆ ಥಿಯರಿ ಪಾಠ ಕೇಳಾಗಿದೆ, ಅದು ಫೀಚರ್ಸ್ ಕೇಳ್ತಾನೆ, ಸ್ಯಾಂಪ್ಲಿಂಗ್ ಬಗ್ಗೆ ಕೇಳ್ತಾನೆ. ಸೊ ಫೀಚರ್ಸ್ ಬಂದು ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್, ಸಿಸ್ಟಮ್ಯಾಟಿಕಲಿ ಅರೇಂಜ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಎಸ್ಟಿಮೇಟೆಡ್, are numerically expressed, statistical data are collected for a predetermined purpose, placed in relation to each other. Scope bandu statistics and planning. Statistics useful for economics, useful for business and industry, and it is also related to mathematical application.
It is also it's applied to modern science, and is also get knowledge from psychology and education. And it is also used in case of in the war. The theory of decision function can be a great assistance to the military system. And ಇಷ್ಟು ಕೂಡ ಇಂಪಾರ್ಟೆಂಟ್ಸ್. ನೆಕ್ಸ್ಟ್ ಈಸ್ ಫಂಕ್ಷನ್ ಆಫ್ ಸ್ಟಾಟಿಸ್ಟಿಕ್ಸ್, ಪೇಜ್ ನಂಬರ್ 158 ಹೋಗಿ. ಇಟ್ ಪ್ರೆಸೆಂಟ್ ಫ್ಯಾಕ್ಟ್ಸ್ ಇನ್ ಸಿಂಪಲ್ ಫಾರ್ಮ್, reduces the complexity of data, facilitates comparison, testing hypothesis, formulation of policies, forecasting, derives valid inferences. And limitation of statistics ಬಂದು ಇದಕ್ಕೆ ಏನೇನು ಡಿಮಿನಿಟ್ಸ್ ಇದೆ ಅಂತ ಅಂದ್ರೆ, statistics does not study qualitative phenomena, and statistics laws are not exact. Statistics does not study individuals. Statistics can be misused. Right, and then we'll go to page number 154, tabulation. So what is tabulation? Whatever the information represented in the form of number, and that can be systematically arranged in the form in like rows and column. So rows ಮತ್ತೆ ಕಾಲಮ್ ಮೂಲಕ ಕೊಟ್ಟಿರೋ ಡೇಟಾನ ರೆಪ್ರೆಸೆಂಟ್ ಮಾಡುತ್ತೆ, ಅದನ್ನ ಟ್ಯಾಬ್ಯುಲೇಷನ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಟೈಪ್ಸ್ ಆಫ್ ಟ್ಯಾಬ್ಯುಲೇಷನ್ ಬಂದು ಸಿಂಪಲ್ ಆರ್ ಒನ್ ವೇ ಟ್ಯಾಬ್ಯುಲೇಷನ್, ಟೂ ವೇ ಟ್ಯಾಬ್ಯುಲೇಷನ್, ಕಾಂಪ್ಲೆಕ್ಸ್ ಟ್ಯಾಬ್ಯುಲೇಷನ್. ಅಂಡ್ ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ಸ್ಟಾಟಿಸ್ಟಿಕಲ್ ಟೇಬಲ್ ಬಂದು ಏನೇನ್ ಇರ್ಬೇಕು ಅಂದ್ರೆ, ಟೇಬಲ್ ನಂಬರ್ ಇರ್ಬೇಕು, ಟೈಟಲ್ ಆಫ್ ದ ಟೇಬಲ್ ಇರ್ಬೇಕು, ಕ್ಯಾಪ್ಷನ್ ಹಾಕಿರ್ಬೇಕು, ಸ್ಟಬ್ ಇರ್ಬೇಕು, ಅಂದ್ರೆ ಹೆಡಿಂಗ್ಸ್ ಆಫ್ ದ ರೋಸ್ ಇರ್ಬೇಕು, ಮತ್ತೆ ಫುಲ್ ಬಾಡಿ ಪಾರ್ಟ್ ಇರ್ಬೇಕು, ಹೆಡ್ ನೋಟ್ ಇರ್ಬೇಕು, ಫುಟ್ ನೋಟ್ ಇರ್ಬೇಕು, and then source note ಇರಬೇಕು. And go to page number 156. We have frequency distribution. It is a tabular arrangement of data into classes. Class interval ಕೇಳಿದಿರಲ್ವಾ, ಅದಕ್ಕೆ frequency distribution ಅಂತ ಕರಿತೀವಿ. ಇಲ್ಲಿ ನಮ್ಗೆ ಗ್ರೂಪ್ ಡೇಟಾ, ರಾ ಡೇಟಾ, ಮತ್ತೆ ಕ್ಲಾಸ್ ಲಿಮಿಟ್ಸ್ ಮತ್ತೆ ಕ್ಲಾಸ್ ಬೌಂಡರೀಸ್ ಅಂತ ಎಲ್ಲ ಕರಿತೀವಿ. ಸೊ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ನಿಮ್ಗೆ ಪೇಜ್ ನಂಬರ್ 157 ನೋಡಿ ಕೊಟ್ಟಿದ್ದಾರೆ ಕ್ಲಾಸ್ ಬೌಂಡರೀಸ್. ಎಕ್ಸಾಂಪಲ್ ಕೊಡ್ತಾರೆ, ವೇಟ್ ಇನ್ ಕೆಜಿ 60 to 65, 65 to 70, 70 to 75. ದೆನ್ ಇನ್ನೊಂದು ಇದೆ ನೋಡಿ, ಅದರ ಕೆಳಗಡೆ ಬಿಲೋ ದಟ್ ಯು ಹ್ಯಾವ್ ಬಿಲೋ 110, 120, 120 to 30. ಸೊ ಇದು ಕ್ಲಾಸ್ ಇಂಟರ್ವಲ್ಸ್ ನಿಮಗೆ ಈ ಟೈಪ್ ಅಲ್ಲಿ ಇರುತ್ತೆ. Next is the primary data and secondary data. Page number 158 ಅಲ್ಲಿ ನೋಡಿ, what's the primary data? Primary data ಅಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ನೀವು ಫಸ್ಟ್ ಟೈಮ್ ರಿಸರ್ಚ್ ಮಾಡಿ ಅಥವಾ ಸರ್ವೆ ಮಾಡಿ ಏನ್ ನಾವು ಡೇಟಾ ಕಲೆಕ್ಟ್ ಮಾಡ್ತೀವೋ, ದಟ್ಸ್ ದ ಪ್ರೈಮರಿ ಡೇಟಾ. ಸೊ ನಿಮ್ಗೆ ನೋಟ್ಸ್ ಬೇಕು ಅಂತ ನೀವೇನಾದ್ರು ಟೆಕ್ಸ್ಟ್
ಟೈಪ್ ಮಾಡಬೇಕು ಅಂತ ಕೇಳ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಡೂ ಯು ಹ್ಯಾವ್ ಎ ಕಾರ್, ಎಸ್ ಆರ್ ನೋ, ತುಂಬಾ ಸಿಂಪಲ್ ಆಗಿರ್ಬೇಕು, ತುಂಬಾ ಕನ್ಫ್ಯೂಷನ್ ಆಗಿ ಮತ್ತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಅನ್ನ ಪ್ರಿಪೇರ್ ಮಾಡ್ಬೋದು. ಡೂ ಯು ಟೇಕ್ ಡ್ರಿಂಕ್ಸ್, ಎಸ್ ಆರ್ ನೋ, ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ನೋಡಿ, ಹೌ ಡು ಯು ಗೋ ಟು ಯು ಆಫೀಸ್, ನೀವೇ ಆಪ್ಷನ್ ಕೊಟ್ಬಿಡ್ತೀರಾ, ಅದು ಫುಟ್, ಬೈಸೈಕಲ್, ಬೈ ಕಾರ್, ಲೋಕಲ್ ಬಸ್, ಅಂಡ್ ವಾಟ್ ಇಸ್ ಯುವರ್ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್, ಅನ್ಮ್ಯಾರಿಡ್, ವಿಡೋ, ಡಿವೋರ್ಸ್. ಸೊ ಈ ರೀತಿ ಕ್ವಶನ್ಸ್ ನ ಫ್ರೇಮ್ ಮಾಡಿ ಆಗ್ತೀರಾ. ಅಂಡ್ ದೆನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಕ್ವಶನ್ಸ್. ಸೊ ಜಸ್ಟ್ ಆನ್ಸರ್ ಟು ದ ಕ್ವಶನ್ ಅಂತೀವಲ್ಲ, ಆ ತರ ಫ್ರೇಮ್ ಮಾಡ್ತಾರೆ. ಹಂಗೆ ಓಪನ್ ಎಂಡೆಡ್ ಕ್ವಶನ್ಸ್. ಸೊ ಇಲ್ಲಿ ಕ್ವಶನ್ ನ ಫ್ರೇಮ್ ಮಾಡ್ತಾರೆ, ಅವ್ರಿಗೆ ಹೆಂಗ್ ಬೇಕಾದ್ರೂ ದೇ ಆರ್ ಗಿವನ್ ಸಮ್ ಪ್ಯಾರಾಗ್ರಾಫ್ಸ್, ಟು ದಟ್ ಎಕ್ಸ್ಟೆಂಟ್ ದೇ ಹ್ಯಾವ್ ಟು ರೈಟ್ ದಿ ಆನ್ಸರ್ ಫಾರ್ ದಟ್ ಕ್ವಶನ್. Next is decision regarding question wording and decision regarding order of questions. Next we go to page number 168. The topic is sampling and methods of the sample selection. So what is the sampling? Is a process by which inference is made to the whole by examining a part. So sampling ಅಂತಂದ್ರೆ ಎಲ್ಲಾನು ಟೆಸ್ಟ್ ಮಾಡೋದಕ್ಕಿಂತ ಒಂದನ್ನ ನಾವು ಅದನ್ನ ಮೆಷರ್ ಮಾಡಿ ಉಳಿದಿದ್ದೆಲ್ಲ ಸರಿಗಿದೆ ಅಂತ ಕನ್ಫರ್ಮ್ ಮಾಡ್ತೀವಿ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಅನ್ನ ಕುಕ್ ಮಾಡ್ತಿರ್ತೀರಾ, ರೈಸ್ ನ ಕುಕ್ ಮಾಡ್ತೀರಾ, ರೈಸ್ ನ ಕುಕ್ ಮಾಡಕ್ಕೆ ಒಂದು ಕಾಳನ್ನ ನೀವು ಬೆಂದಿದೆಯಾ ಇಲ್ವೋ ಅಂತ ಚೆಕ್ ಮಾಡಿದ್ರೆ, ಸೊ ಉಳಿದಿದ್ದೆಲ್ಲ ಕಾಳು ಬಂದಿದೆ ಅಂತ ಅರ್ಥ. ಸೊ ಅದು ಸ್ಯಾಂಪಲಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಶಾಪ್ ಹೋಗ್ತೀರಾ, ಅಲ್ಲಿ ನಿಮ್ಗೆ ಏನೇನು ಶಾಪ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಮೆಜರ್ಮೆಂಟ್ ತಗೊಂಡಾಗ ವಿ ಹ್ಯಾವ್ ಎಕ್ಸ್, ಎಲ್, ಎಂ, ಎಕ್ಸೆಲ್, ಡಬಲ್ ಎಕ್ಸೆಲ್ ಅಂತೆಲ್ಲ ಕರಿತೀವಿ. ಸೊ ಅದೆಲ್ಲ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಬೇಸ್ ಆಫ್ ದ ಸ್ಯಾಂಪಲ್, ಒಂದು ಬೇಸ್ ಆಫ್ ದ ಸ್ಯಾಂಪಲ್ ಮೂಲಕ ಈ ಏಜ್ಗೆ, ಈ ಹೈಟ್ಗೆ ಇಷ್ಟು ಮೆಜರ್ಮೆಂಟ್ ಇರುತ್ತೆ ಅಂತ ಪ್ರಿಪೇರ್ ಮಾಡ್ತಾರೆ. ಸೊ ದಟ್ಸ್ ಸ್ಯಾಂಪಲ್. ಅಂಡ್ ಪರ್ಪಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಅಂದ್ರೆ ಏನಕ್ಕೆ ಅಂದ್ರೆ, ಎಲ್ಲಾರ್ನು ರೆಸ್ಪಾಂಡೆನ್ಸ್ ಸೆಲೆಕ್ಟ್ ನಾವು ಅದನ್ನ ಸರ್ವೆ ಮಾಡ್ಕೊಂಡು ಮಾಡಕ್ಕಾಗಲ್ಲ. ಸೊ ಆನ್ ದ ಬೇಸಿಸ್ ಆಫ್ ಸಮ್ ಪರ್ಸೆಂಟೇಜ್ they will conduct some researcher will conduct some research, and that observation gives decision will be taken from the sample. And here the sample ಅಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ, in this method each item of data has the same probability of being selected in the sample. So ಎಲ್ಲಾನು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. And the systematic sampling ಅಂತಂದ್ರೆ, we have to go with a number the data items from 1 to n. 1 to 1 ಇರುತ್ತೋ ಅಲ್ಲಿವರೆಗೂ ನಾವು ಡೇಟಾ ಇರುತ್ತೋ ಹೋಗಿ ಸಿಸ್ಟಮಟೈಸ್ ಆಗಿ ಮ್ಯಾನೇಜ್ ಆಗಿ ಈ ಸ್ಯಾಂಪಲ್ ಡೇಟಾನ ಕಲೆಕ್ಟ್ ಮಾಡ್ತೀವಿ. ಅಂಡ್ ದೆನ್ ಈ ಸ್ಯಾಂಪಲ್ ಟೆಕ್ನಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಲೈಕ್ ಮೇಜರ್ ಟಿವಿ ನೆಟ್ವರ್ಕ್ಸ್ and US Bureau of Census conducts a survey, local housing authorities, local transportation authorities, magazine, or trade journals. So this is the like where the sampling techniques will be used. And regarding limitation of the sampling ಅಂತಂದ್ರೆ, errors due to sampling will be high for small administrative areas. So ಈಗ ಯೂಶಲಿ ಏನಾಗುತ್ತೆ, ತಪ್ಪು ಲೋಪದೋಷಗಳಂತ ಆಗುತ್ತೆ. ಈ ಸ್ಯಾಂಪಲಿಂಗ್ ಅಂದ್ರೆ ಸ್ಯಾಂಪಲ್ ತಗೊಳ್ಬೇಕಾದ್ರೆ ಅವಾಗ ಅವರು ಕಂಡಕ್ಟ್ ಮಾಡೋ ರಿಸರ್ಚ್ ಕಂಡಕ್ಟ್ ಮಾಡ್ಬೇಕಾದ್ರೆ ರೆಸ್ಪಾಂಡೆಂಟ್ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಆ ಡೇಟಾ ಫಾಲ್ಸ್ ಆಗುತ್ತೆ. ಸೊ ಆ ಡೇಟಾ ಮೇಲೆ ಡಿಸಿಷನ್ ತಗೊಂಡಾಗ, ಸೊ ಅಫ್ಕೋರ್ಸ್ ಇಟ್ ಲೀಡ್ಸ್ ಟು ಎರರ್ಸ್. And it may not be feasible for problems that require very high accuracy. So ತುಂಬಾ accuracy ಬೇಕು ಅಂದಾಗ sample workout ಆಗಲ್ಲ. And then regarding multi-stage sampling ಅಂದ್ರೆ, is a complex form of cluster sampling. Is a type of sampling which involves dividing the population into groups. Then one or more clusters are chosen at random, and everyone within the chosen cluster is sampled. And ಇದಕ್ಕೆ advantages ಬಂದು cost and speed, that survey can be done, and convenience of finding the survey, normally more accurate than cluster sampling. Regarding disadvantages, not as accurate as simple random sampling, and more testing is difficult to do. ನೆಕ್ಸ್ಟ್ ಪೇಜ್ ಹೋಗಿ 171 ನಿಮ್ಗೆ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಸಿಗುತ್ತೆ. ಈ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಹೆಂಗೆ ಅಂತ ಅಂದ್ರೆ, ಲೈಕ್ ನೀವೀಗ ಲೈಕ್ ಬ್ಯೂಟಿ ಕಾಂಟೆಸ್ಟ್ ಆಗ್ಲಿ, ಕೆಲವು ಕ್ವಿಜ್ ಆಗ್ಲಿ ಜಡ್ಜ್ ಮಾಡ್ತಾರೆ. ಸೊ ಅದಕ್ಕೆ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. Here the researcher or some other expert uses his judgment in selecting the units from the population for study based on the population parameters. And next is quota sampling. Is a method for selecting survey participant. A population is first segmented into mutually exclusive subgroup, just as in stratified sampling. So it is useful when it is when time is limited. So ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಟೈಮ್ ತುಂಬಾ ಲಿಮಿಟೆಡ್ ಇದ್ದಾಗ ಈ quota sampling ನ ಯೂಸ್ ಮಾಡ್ತೀವಿ. And then next page 172, you have cluster sampling. Is a sampling technique used when natural but relatively homogeneous groups are evident in statistical population. So advantages from it is a cheap method, and regarding advantages, higher sampling error which can be expressed in the so-called design effect.
and also sequential sampling. ಇದು ಈ ಟರ್ಮ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ನಂಬರ್ ಆಫ್ ಸ್ಯಾಂಪಲ್ ಲಾಟ್ಸ್ ಆರ್ ಡ್ರಾನ್ ಒನ್ ಆಫ್ಟರ್ ಅನದರ್ ಫ್ರಮ್ ಎ ಯೂನಿವರ್ಸ್ ಡಿಪೆಂಡಿಂಗ್ ಆನ್ ದ ರಿಸಲ್ಟ್ಸ್ ಆಫ್ ದಿ ಅರ್ಲಿಯರ್ ಸ್ಯಾಂಪ್ಲಿಂಗ್. ಸೊ ಇದಕ್ಕೆ ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಅಬೌಟ್ ದಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಸ್ಯಾಂಪ್ಲಿಂಗ್. ಸೊ ಇಲ್ಲಿ ನಿಮಗೆ ಈ ಚಾಪ್ಟರ್ ಅಲ್ಲಿ ಯೂನಿಟ್ ಜಸ್ಟ್ ಎ ಮಿನಿಟ್, ಯೂನಿಟ್ ಥರ್ಡ್ ಅಲ್ಲಿ ನಿಮ್ಗೆ ಎಲ್ಲ ಥಿಯರಿ ಪಾರ್ಟ್ಸ್ ಇದೆ. ಸೊ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥಿಯರಿ ಪಾರ್ಟ್ಸ್ ಇರೋದ್ರಿಂದ ಸ್ಟಾಟಿಸ್ಟಿಕ್ ಫೀಚರ್ಸ್, ಟ್ಯಾಬ್ಯುಲೇಷನ್ ಏನು, ಟೈಪ್ಸ್ ಆಫ್ ಟ್ಯಾಬ್ಯುಲೇಷನ್, ಅಂಡ್ ದೆನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ವಾಟ್ ಇಸ್ ದ ಡೇಟಾ ಕಲೆಕ್ಷನ್, ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಮತ್ತೆ ಅದ್ರ ಮೆಥಡ್ಸ್, ಆಮೇಲೆ ಕ್ವಶನೇರ್ ಅಂದ್ರೆ ಏನು, ಕ್ವಶನೇರ್ಸ್ ಟೈಪ್ಸ್ ಏನು, ಸ್ಯಾಂಪ್ಲಿಂಗ್ ಏನು, ಸ್ಯಾಂಪ್ಲಿಂಗ್ ಟೈಪ್ಸ್ ಏನು. ಸೊ ಇಷ್ಟು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಿಸ್ ಕಾನ್ಫಿಡ್ಸ್ ಯುವರ್ ಯೂನಿಟ್ 10. ನೆಕ್ಸ್ಟ್ ಅಲ್ಲಿ ಮೂವ್ ಟು ಯೂನಿಟ್ 11. ಯೂನಿಟ್ 11 ಹೋಗಿ ನಿಮ್ಗೆ ಏನಿದೆ, ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇದೆ. ಸೊ ಈ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಏನೇನ್ ಕವರ್ ಮಾಡ್ಬೇಕು ಅಂತಂದ್ರೆ, ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಮೀನ್, ಆವರೇಜ್ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ? ಇಟ್ಸ್ averages are the typical values around which other items of the distribution congruent. And next we'll go to next page. ಪೇಜ್ ನಂಬರ್ 178. ಅದು ನಿಮ್ಗೆ ವೇರಿಯಸ್ ಮೆಥಡ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಕೊಟ್ಟಿದ್ದಾನೆ. ಮೀನು, ಮೀಡಿಯನ್, ಮೋಡ್, ಜೊಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು. ಅಂಡ್ ಇಲ್ಲಿ ನಾವು ಅರ್ಥಮೆಟಿಕ್ ಮೀನ್ ಅಲ್ಲಿ ನೋಡಿ ಪೇಜ್ ನಂಬರ್ 179, illustration 11.5, problem number 1. Find the arithmetic mean of 5, 8, 10, 15, 24 and 28. ಇದೇನಿದು ಅನ್ಗ್ರೂಪ್ ಡೇಟಾ, ಗ್ರೂಪ್ ಮಾಡಿಲ್ಲ. ಸೊ ಹಾಗೇನ್ ಮಾಡ್ತೀರಾ, 5 plus 8 plus 10 plus 15 plus 24 plus 28 ಎಷ್ಟು ನಂಬರ್ಸ್ ಟೋಟಲ್ 6 ಇದೆ. 6 ಮಾಡಿದ್ರೆ ಆವರೇಜ್ ಬಂದು ನಿಮ್ಗೆ 15 ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ಅರ್ಥಮೆಟಿಕ್ ಮೀನ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಪೇಜ್ ನೋಡಿ 180. ಅರ್ಥಮೆಟಿಕ್ ಮೀನ್ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಏನ್ ಕೊಡ್ತಾನೆ, ಎಕ್ಸ್ 3, 6, 8, 10, 16, 29. ಸೊ ಇದು ನೀವು ಏನ್ ಮಾಡ್ಬೇಕು, ಶಾರ್ಟ್ ಕಟ್ ಮೆಥಡ್ ಹೆಂಗ್ ಮಾಡ್ತೀರಾ ಅಂದ್ರೆ, ಯು ಹ್ಯಾವ್ ಟು ಟೇಕ್ ಡಿವಿಯೇಷನ್ಸ್. ಡಿವಿಯೇಷನ್ ಫ್ರಮ್ ದಿ ಅಸ್ಯೂಮ್ ಮೇನ್, ನೀವು ಯಾವ್ದಾದ್ರು ವ್ಯಾಲ್ಯೂಸ್ ತಗೊಂಡು ಡಿವಿಯೇಷನ್ ಅಂದ್ರೆ ಮೈನಸ್ ಮಾಡಬಹುದು. ಇಟ್ ಇಸ್ ಲೆಫ್ಟ್ ಟು ಯು. ಸೊ ಈ ಪ್ರಾಬ್ಲಮ್ ಅಲ್ಲಿ 13 ತಗೊಂಡ್ರೆ 3 minus 13, 6 minus 13, 8 minus 13, 10 minus 13, 60 minus 13, 20 minus 13. ಸೊ ಇದನ್ನೆಲ್ಲ ನಾವು ಆಡ್ ಮಾಡ್ಕೊಂಡ್ರೆ, ಸೊ ಸಮೇಶನ್ ಡಿ ಅಥವಾ ಸಿಗ್ಮಾ ಡಿ ಇಸ್ ಇಕ್ವಲ್ ಟು 6 minus 6 ಸಿಗ್ತಾ ಇದೆ. ಸೊ ಇದಕ್ಕೆ ನೋಡಿ ಶಾರ್ಟ್ ಕಟ್ ಮೆಥಡ್ಗೆ ಫಾರ್ಮುಲಾ, ಎಕ್ಸ್ ಬಾರ್ ಅಂದ್ರೆ ಮೀನ್ ಅಥವಾ ಆವರೇಜಸ್. X bar is equal to A ಅಂದ್ರೆ assumed mean. A plus sigma D divided by N. What is A? 13. What is sigma D minus 6? Total number ಎಷ್ಟಿದೆ? 6. So simplify ಮಾಡಿದ್ರೆ ನಿಮಗೆ 12 ಸಿಗುತ್ತೆ. So this is how you will find out this arithmetic mean by using shortcut and direct method. And go to page number 182. Arithmetic mean in case of group data. ಅನ್ನೋದು ಫಾರ್ಮುಲಾ, ಇಲ್ಲಿಂದ ನಿಮಗೆ ಫಾರ್ಮುಲಾ ಸ್ಟಾರ್ಟ್ ಆಗುತ್ತೆ. ಸೊ ಗ್ರೂಪ್ ಡೇಟಾ ಕೇಳಿದಾಗ ಎಕ್ಸ್ ಬಾರ್ ಇಸ್ ಇಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಫಾರ್ಮುಲಾ ಯೂಸ್ ಮಾಡಬೇಕು. ಪೇಜ್ ನಂಬರ್ 183 ಪ್ರಾಬ್ಲಮ್ 1 ನೋಡಿ. ಫಾಲೋಯಿಂಗ್ ಇಸ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ದ ನಂಬರ್ ಆಫ್ ಟೆಲಿಫೋನ್ ಕಾಲ್ಸ್ ರಿಸೀವ್ಡ್ ಇನ್ 245 ಸಕ್ಸೆಸಿವ್ 1 minute intervals at a exchange. ಸೊ ನಂಬರ್ ಆಫ್ ಕಾಲ್ಸ್ ಎಷ್ಟಿದೆ, 0 to 7 ಬರ್ಕೋಬೇಕು. ಅಂಡ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾನೆ, 14, 21, 25, 43, 51, 40, 39, 12. ಸೊ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಸೊ ಎಕ್ಸ್ ಮತ್ತೆ ಎಫ್ ಅಂತ ಫ್ರೀಕ್ವೆನ್ಸಿ ಬರ್ಕೋಬೇಕು. ಥರ್ಡ್ ಕಾಲಮ್ ಇಸ್ ದ ಸೊಲ್ಯೂಷನ್, ಎಫ್ ಇಂಟು ಎಕ್ಸ್ ಮಾಡ್ಬೇಕು. ಏನಾಗುತ್ತೆ, 0 to 14 0, 1 to 21 21, 2 into 25 50, 3 into 40 120, 4 into 51 204, 5 into 40 200, 6 into 39 234, 7 into 12 84. ಸೊ ಈ ನೀವೇನ್ ಮಾಡ್ತೀರಾ, ಎಫ್ ಕಾಲಮ್ ಮತ್ತೆ ಎಫ್ ಎಕ್ಸ್ ಕಾಲಮ್ ಟೋಟಲ್ ಮಾಡ್ಕೋಬೇಕು, ಸಿಗ್ಮಾ ಎಫ್ ಮತ್ತೆ ಸಿಗ್ಮಾ ಎಫ್ ಎಕ್ಸ್. ಸೊ ಎಕ್ಸ್ ಬಾರ್ ಏನ್ ಫಾರ್ಮುಲಾ, ಸಿಗ್ಮಾ ಎಫ್ ಎಕ್ಸ್ ಸಿಗ್ಮಾ ಎಫ್. ಎಫ್ ಎಕ್ಸ್ ಏನು 922, ಎಫ್ ಏನು 245. ಆನ್ಸರ್ ಈಸ್ 3.763. ಸೊ ಇದು ನೀವು ಇಂಡೈರೆಕ್ಟ್ ಮೆಥಡ್ ಕೂಡ ಟ್ರೈ ಮಾಡಬಹುದು. ನೆಕ್ಸ್ಟ್ ನೋಡಿ ಪೇಜ್ ನಂಬರ್ 184. ಅರ್ಥಮೆಟಿಕ್ ಮೀನ್ ಕಂಟಿನ್ಯೂಸ್ ಸೀರೀಸ್. ಕಂಟಿನ್ಯೂಸ್ ಸೀರೀಸ್ ಅಂದ್ರೆ ಏನಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಇರುತ್ತೆ. ಅಲ್ಲಿ ನೋಡಿ ಪೇಜ್ ನಂಬರ್ 185 ಪ್ರಾಬ್ಲಮ್ ನಂಬರ್ 1 ನೋಡಿ. ನಿಮ್ಗೆ ಏನಿದೆ, 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ಇದೇನಿದು ಕಂಟಿನ್ಯೂಸ್ ಇಂಟರ್ವಲ್ ಅಂತ ಕರಿತೀವಿ, ಕಂಟಿನ್ಯೂಸ್ ಸೀರೀಸ್. ಅಂಡ್ ನಂಬರ್ ಆಫ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, 6, 5, 8, 15, 7, 6, 3. ಟೋಟಲ್ ಕೊಟ್ಟಿರೋದು ಸಿಗ್ಮಾ ಎಫ್ 50. ಸೊ ಈ ಕಡೆ ಈ ತರ ಕೊಟ್ಟಾಗ ಸೊಲ್ಯೂಷನ್ ನೋಡಿ, ಮಾರ್ಕ್ಸ್ ಅಂದ್ರೆ ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು, 0 to 10, 10 to 20. ದೆನ್ ಎಕ್ಸ್ ಮಿಡ್ ವ್ಯಾಲ್ಯೂ. ಮಿಡ್ ವ್ಯಾಲ್ಯೂ ಅಂತ ಅಂದ್ರೆ ಏನು ಅಂದ್ರೆ, ಈ ಕ್ಲಾಸ್ ಇಂಟರ್ವಲ್ ಮಿಡ್ ವ್ಯಾಲ್ಯೂ ಏನು, 0 to 10 ಗೆ 5, 10 to 20 ಗೆ 15, 20 to 30 ಗೆ 25, 30 to 40 ಗೆ 35, 40 to 50 ಗೆ 45, 50 to 60 ಗೆ 55, 60 to 70 ಗೆ 65. ಸೊ ಇದಕ್ಕೆ ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ ಸ್ಮಾಲ್ ಲೆಟರ್ ಎಕ್ಸ್ ಅಂತ ಬರ್ಕೋಬೇಕು. ಗೋ ಟು ಥರ್ಡ್ ಕಾಲಮ್, ರೈಟ್ ನಂಬರ್ ಆಫ್ ಸ್ಟೂಡೆಂಟ್ಸ್, ದಟ್ ಇಸ್ ಎಫ್.
ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ಬರ್ಕೊಳ್ಳಿ ನಂಬರ್ 6 5 8 15 7 6 3 ಟೋಟಲ್ ಮಾಡಿ 50 ಅವರೇ ಕೊಟ್ಟಿದ್ದಾರೆ. The last column is F into X. So F into X ಅಂತಂದ್ರೆ ಈ ಮಿಡ್ ವ್ಯಾಲ್ಯೂ ಜೊತೆ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡಬೇಕು. 5 into 6 30, 15 into 5 75, 25 into 8 120, 35 into 15 525, 45 into 7 315, 55 into 6 330, 65 into 3 195. So ಎರಡು ಕಾಲಮ್ ಟೋಟಲ್ ಮಾಡಿ x bar is equal to ಸಮಯ ಸಿಗ್ಮಾ fx divided by n ಏನಾಯ್ತು ನಿಮಗೆ fx 1670 divided by n ಎಷ್ಟಿದೆ f 50 ಇದೆ. So this is about the direct method. So see the same pattern you just try to do this by shortcut method. Shortcut method ಅಲ್ಲಿ ಕೂಡ ನೀವು ಟ್ರೈ ಮಾಡಬಹುದು. ಸೊ ಇದು ನಿಮಗೆ ಅರ್ಥಮೆಟಿಕ್ ಮೇನ್ ಆಯ್ತು. ನೆಕ್ಸ್ಟ್ ಪೇಜ್ ನಂಬರ್ 189 ನೋಡಿ, ವೇಟೆಡ್ ಅರ್ಥಮೆಟಿಕ್ ಮೇನ್. So weighted arithmetic mean is obtained by assuming a weights to the item. So ಪ್ರತಿಯೊಂದು ಐಟಮ್ ಗೆ ಮತ್ತೆ ವ್ಯಾಲ್ಯೂಸ್ ಗೆ ಒಂದು weight ಅಂತ ಕೊಡ್ತೀವಿ. ಪೇಜ್ ನಂಬರ್ 190 ಹೋಗಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ weighted arithmetic mean ಕೊಟ್ಟಿದ್ದಾರೆ. ಡೈರೆಕ್ಟ್ ಮೆಥಡ್ ಮತ್ತೆ ಇಂಡೈರೆಕ್ಟ್ ಮೆಥಡ್ ಎರಡು ಇದೆ. ಸೊ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇದೆಯೋ ಅದನ್ನ ಫಾಲೋ ಮಾಡಿ, ಅಥವಾ ನಿಮ್ಗೆ ಕ್ವಶನ್ ಅಲ್ಲೇ ಕೇಳ್ತಾರೆ. ಸೊ ಇಲ್ಲಿ ಎಕ್ಸ್ ಡಬ್ಲ್ಯೂ ಅಂದ್ರೆ ವೇಟೆಡ್. XW is equal to sigma WX divided by sigma W. Question ನೋಡಿ, question number 1, page number 190. A candidate obtained the following percentage of marks in an examination. ಏನೇನ್ ತಗೊಂಡಿದ್ದಾರೆ? ಇಂಗ್ಲಿಷ್ 60, ಹಿಂದಿಗೆ 75, ಮ್ಯಾಥಮೆಟಿಕ್ಸ್ ಗೆ 63, ಫಿಸಿಕ್ಸ್ 59, ಕೆಮಿಸ್ಟ್ರಿ ಬಂದು 55. Find the candidates weighted average arithmetic mean if weights are 1 2 1 3 3 respectively. So ಯಾವ ಸಬ್ಜೆಕ್ಟ್ ಬರ್ಕೋಬೇಕು? ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಮತ್ತೆ ಮಾರ್ಕ್ಸ್ ಪರ್ಸೆಂಟೇಜ್ ಎಲ್ಲ ಅಂತ ಹಾಕೋಬೇಕು. 60 75 63 59 55. ವೇಟ್ ಅವನೇ ಕೊಟ್ಟಿದ್ದಾರೆ 1 2 1 3 3. ಸೊ ಟೋಟಲ್ ವೇಟ್ ಎಷ್ಟಿದೆ ಆಡ್ ಮಾಡ್ಕೊಳ್ಳಿ. 1 + 2 + 1 + 3 + 3 10. ಸೊ ಲಾಸ್ಟ್ ಕಾಲಮ್ W into X. ಎಕ್ಸ್ ಅವರೇ ಕೊಟ್ಟಿದ್ದಾರೆ, ವೇಟ್ ಅವರೇ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿ. 60 into 160, 75 into 2 150, 63 into 163, 59 into 3 177, 55 into 3 165. So total ಮಾಡಿದ್ರೆ you get 615. So formula ಏನು? W X divided by W. W X ಎಷ್ಟು 615, W ಎಷ್ಟು 10. So divide ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗೋದು 61.5. So this is how weighted average will be calculated. Just a minute. Go to page number 194. 194 ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಇನ್ ಕೇಸ್ ಆಫ್ ಅನ್ಗ್ರೂಪ್ಡ್ ಡೇಟಾ. ಮೀಡಿಯನ್ ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಅನ್ಗ್ರೂಪ್ ಆದಾಗ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ದ ಮೀಡಿಯನ್ ಆಫ್ 5 ಅಬ್ಸರ್ವೇಷನ್ 35 12 40 8 60. ಸೊ ಇದನ್ನ ಫಸ್ಟ್ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡ್ಕೋಬೇಕು, ಕಮ್ಮಿಯಿಂದ ಜಾಸ್ತಿ. 8 12 35 40 60. ಸೊ ಇದರಲ್ಲಿ ಮಧ್ಯದ ವ್ಯಾಲ್ಯೂ ಏನಿದೆ 35. ದಿಸ್ ಇಸ್ ದ ಮೀಡಿಯನ್ ಆಯ್ತಾ. ದೆನ್ 11.10 ನೋಡಿ, ಕ್ಯಾಲ್ಕುಲೇಷನ್ ಆಫ್ ಮೀಡಿಯಂ ಗ್ರೂಪ್ ಡೇಟಾ ಅಥವಾ ಕಂಟಿನ್ಯೂಸ್ ಸೀರೀಸ್. ಗ್ರೂಪ್ ಡೇಟಾ ಮತ್ತೆ ಕಂಟಿನ್ಯೂಸ್ ಸೀರೀಸ್ ಏನ್ ಕೊಟ್ಟಿದ್ದಾರೆ? ನಂಬರ್ ಆಫ್ ಏಟ್ಸ್ 1 2 3 4 5 6 7 8. ಫ್ರೀಕ್ವೆನ್ಸಿ ಬಂದು 1 9 26 59 72 52 29 71. ಸೊ ಇಲ್ಲಿ ಲೆಸ್ ದೆನ್ ಕ್ಯುಮುಲೇಟಿವ್ CF ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಹಿಂದೆ ಇರೋ ವ್ಯಾಲ್ಯೂನೆಲ್ಲ ನಾವು ಆಡ್ ಮಾಡ್ತಾ ಹೋಗ್ತೀವಿ. Then 1 + 0 is equal to 1, 1 + 9 is equal to 10, and again 10 + 26 is equal to 36. ಅದು ಮೈನಸ್ ಫಿಗರ್ ನ ಇಗ್ನೋರ್ ಮಾಡಿ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಆಕ್ಚುಲಿ. 36 + 59 95, and 95 + 72 190 167, 167 + 52 219, and 219 + 29 248, 248 plus 37, ಅದು 7 is equal to 255, and 250 plus 1 is equal to 266. So this is how this median to be calculated under group data. Next is calculate median ಕೊಟ್ಟಿದ್ದಾರೆ ನೋಡಿ. Q1 Q2 Q3 for the following. For computing median should be calculated as in column number 3. 3 ಕೊಟ್ಟಿದ್ದಲ್ಲ, ಮೂರನೇ ಕಾಲಮ್ ಅಲ್ಲಿ ಆ ರೀತಿಯನ್ನ ಫಾಲೋ ಕ್ಯಾಲ್ಕುಲೇಟ್ ಮಾಡಬೇಕು. The cumulative frequency CF is just greater than 180 128,
and is 167, and the value of x corresponding to 167 is 4. Therefore median is 4. So median 4 ಅಂತ ಹೆಂಗೆ ಅಂತ ಅಂದ್ರೆ cumulative value ನಿಮಗೆ 128 is greater than 128 is 167. So cumulative frequency ಬಂದಾಗ ನಿಮಗೆ 128 greater than 167 ಬರುತ್ತೆ. So 167 ಎಲ್ಲಿಗೆ ಫಾಲ್ ಆಗುತ್ತೆ? 4 ಗೆ ಫಾಲ್ ಆಗುತ್ತೆ. So that is the median. And next is regarding discrete series. So next page ಹೋಗಿ 196. So 196 ನಲ್ಲಿ ನಿಮಗೆ discrete series ಮೇಲೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಪ್ರಾಬ್ಲಮ್ 1 ನೋಡಿ 197 ಪ್ರಾಬ್ಲಮ್ page number. Calculate the median from the following data. ಏನೇನು ಕೊಟ್ಟಿದ್ದಾನೆ? Value 0 to 4, 5 to 9, 10 to 19, 20 to 29, 30 to 39, 40 to 49, 50 to 59, 60 to 69. Frequency ಬಂದು 328, 350, 720, 664, 598, 524, 378 and 244. Last cumulative frequency 328, 678, 1398, 2062, 2660, 3184, 3562, 3806. So median gain formula ಈ ತರ ಡೇಟಾ ಕೊಟ್ಟಾಗ nth divided by 2 item. What is n? Last item total ನೋಡಿ 3806. So divided by 2 ಮಾಡಿದಾಗ ನಿಮಗೆ 1903 items ಸಿಗುತ್ತೆ. Search for the value in the cumulative frequency column. The value near to this and higher value is 2062. The corresponding to it, it is a median class 20 to 29. So what's the formula? Write the formula, substitute the values, you will get median class is 20 to 29, 20 to 29. So where lowest class is 20, as a series is explicit classes, the real lower limit is to be found out, which is 19 plus 20 divided by 2, that is 19.5. So in Martina, turn next page 198, formula substitute Martina 19.5 plus 1903 minus 1398 divided by 664 into 10. You will get the median 27.105. So this is how the median will be calculated. First, the formulas are neat ಬರ್ಕೊಂಡು ಯಾವ್ಯಾವ ಹೆಡ್ಡಿಂಗ್ಸ್ ಗೆ ಯಾವ್ಯಾವ ಟಾಪಿಕ್ಸ್ ಗೆ ಯಾವ ಫಾರ್ಮುಲಾ ಅಂತ ಬರ್ಕೊಂಡ್ರೆ ಕಲ್ತ್ಕೊಂಡು ನೀವು you can do it. So it's completely formula based. Next, go to page number 202. Mode. Mode is the value which occurs most frequently in a set of observation and around which other item of the set cluster densely. So, idu heng calculate ಮಾಡೋದು? Go to page number 203. Computation of mode. Example ಕೊಟ್ಟಿದ್ದಾನೆ ನೋಡಿ. X 1, 2, 3, 4, 5, 6, 7, 8, 9. Frequency 3, 1, 18, 25, 40, 30, 22, 10, 6. Here the maximum frequency is 40 and therefore corresponding value of x like 5 gives the value of mode. So mode ಅಂದ್ರೆ ಏನು ನೀವು ಮಾಡಬೇಕು? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ತಗೋಬೇಕು. ಆ ಫ್ರೀಕ್ವೆನ್ಸಿ ಯಾವ ನಂಬರ್ ಬೀಳುತ್ತೋ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದು ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಆದ್ರೆ ನೋಡಿ ಮೋಡ್ ಲೋಯರ್ ಲಿಮಿಟ್ ಪ್ಲಸ್ ಫಾರ್ಮುಲಾ ಕೊಟ್ಟಿದ್ದಾನೆ h within bracket f1 minus f0 divided by f1 minus f0 minus f2 minus f1. So ನೋಡಿ what is f ಎಲ್ಲ ತಿಳ್ಕೋಬೇಕು. L stands for lower limit, f stands for f1 stands for frequency of modal class, f0 is equal to frequency of the class preceding to the modal class. ಅದಿಂದು f2 class ಅಂದ್ರೆ succeeding ಅದು ಮುಂದೆ. So h is equal to magnitude of the modal class. The symbol f0, f1 and f2 can be explained as f0 frequency of the preceding class, f1 maximum frequency, f2 succeeding class. So empirical relationship between mean, median and mode. Next page turn ಮಾಡಿ 204. Mode is equal to mean minus 3 into mean minus median. Mean minus mode is equal to 3 mean minus median. Mean minus median is equal to 1/3 mean minus mode. So thus we have the difference between mean and mode is 3 times the difference between mean and median.
ಸೊ ಇಲ್ಲಿ ನಿಮಗೆ 204 ಪೇಜ್ ನಂಬರ್ಗೆ ಹೋಗಿ ಪ್ರಾಬ್ಲಮ್ ನಂಬರ್ 1, ಫೈಂಡ್ ದಿ ವ್ಯಾಲ್ಯೂ ಆಫ್ ಮೀನ್, ಮೋಡ್ ಅಂಡ್ ಮೀಡಿಯನ್. ಮೂರು ಕೂಡ ಕೊಟ್ಟಿದ್ದಾನೆ. ಮೀನು ಮಾಡಬೇಕು, ಮೀಡಿಯನ್ ಮಾಡಬೇಕು, ಮತ್ತೆ ಮೋಡ್ ಮಾಡಬೇಕು. ಸೊ ಏನ್ ಕೊಟ್ಟಿದ್ದಾನೆ ನೋಡೋಣ. ಫಸ್ಟ್ ಕಾಲಮ್ ವೇಟ್ ಕೊಟ್ಟಿದ್ದಾನೆ. 93 to 97, 98 to 102, 103 to 107, 108 to 112. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 3, 5, 12, 17. ವೇಟ್ ಬಂದು ಮತ್ತೆ ಇನ್ನೊಂದಿದೆ. ವೇಟ್ ಬಂದು 113 ಇಂದ 117, 118 ಇಂದ 122, 123 ಇಂದ 127, 128 ಇಂದ 132. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 14, 6, 3, 1. ಆಯ್ತಾ? So since the formula for the mode require the distribution to be continuous with the exclusive type class, we first convert the classes into class boundaries as given in the following data. So please convert ಮಾಡ್ಕೋಬೇಕು. ಹೆಡ್ಡಿಂಗ್ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಮೀನ್, ಮೋಡ್ ಅಂಡ್ ಮೀಡಿಯನ್. ಸೊ ಏನ್ ಬರೀತೀರಾ? ಫಸ್ಟ್ ಕಾಲಮ್ ವೇಟ್ ಇನ್ ಕೆಜಿ ಬರೀತೀರಾ. ಏನೇನಿದೆ ವೇಟ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ? 93 to 97, 98 to 102, 103 to 107, 108 to 112, 113 to 117, 118 to 122, 123 to 127, 128 to 132. So next your heading is class boundaries. So class boundaries ನ ಮಾಡ್ಕೋಬೇಕು ನಾವು. ಹೆಂಗ್ ಮಾಡ್ಕೋತೀರಾ? 92.5 minus 97.5. ಸೊ ಅಲ್ಲಿ ಇದನ್ನ ನಾವು ಏನಂತ ಮಾಡ್ಕೋಬೇಕು? ಫಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ ಫಾರ್ ದಿ ಕ್ಲಾಸ್ ಬೌಂಡ್ರೀಸ್. ಸೊ ಇದು ನೀವು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅಂಡ್ ದೆನ್ 97.5 ಮೈನಸ್ ಟು 102.5. ಸೊ ಎಲ್ಲದಕ್ಕೂ ನೀವು 0.5 ಒಂದ್ ಕಡೆ ಲೆಸ್, ಒಂದ್ ಕಡೆ ಆಡ್ ಮಾಡಿ. ಬಿಗಿನಿಂಗ್ ಅಲ್ಲಿ ಲೆಸ್ ಮಾಡಿ, ಎಂಡಿಂಗ್ ಕ್ಲಾಸ್ 77 ಅಲ್ಲಿ ಆಡ್ ಮಾಡಿ. ಸೊ ಈ ರೀತಿ ನೀವು ಕ್ಲಾಸ್ ಬೌಂಡರೀಸ್ ನ ಮಾಡ್ಕೊಂಡಾದ್ಮೇಲೆ ಥರ್ಡ್ ಕಾಲಮ್ ಮಿಡ್ ವ್ಯಾಲ್ಯೂ ಬರೀಬೇಕು. ಯಾವ್ದು ಮಿಡ್ ವ್ಯಾಲ್ಯೂ ಬರೀತೀರಾ? 92.5 ಅಂಡ್ ದೆನ್ 97.5 ಮಿಡ್ ವ್ಯಾಲ್ಯೂ ಬಂದು 95 ಬರುತ್ತೆ. ಅಂಡ್ ನೆಕ್ಸ್ಟ್ 100, 105, 110, 110, 115, 120, 125 ಅಂಡ್ 130. ಅಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಿಮ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. 3, 5, 12, 17, 14, 6, 3, 1. ನೆಕ್ಸ್ಟ್ ಕಾಲಮ್ ಏನ್ ಬರೀಬೇಕು? ಡಿವಿಯೇಷನ್ D is equal to x minus 110 divided by 5. ಈ 110 ಅಂದ್ರೆ ನಿಮ್ಗೆ ಇಲ್ಲಿ ಇಟ್ ಯು ಹ್ಯಾವ್ ಟು ಅಸ್ಯೂಮ್. ಇದು ಅಸ್ಯೂಮ್ ಮೀನು ಯಾವ್ದು ಬೇಕಾದ್ರೂ ತಗೊಳ್ಳಿ, ಅಸ್ಯೂಮ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಏನ್ ಮಾಡ್ಬೇಕು? ವಾಟ್ ಈಸ್ x ಅಂಡ್ ಎಕ್ಸ್ ವ್ಯಾಲ್ಯೂ ಏನಿತ್ತು? 95 ಇದೆ ಅಲ್ವಾ? 95 ಮೈನಸ್ 110 ಡಿವೈಡ್ ಬೈ 5 ಮಾಡಿದ್ರೆ -3. ಅದೇ ರೀತಿಯ ಮಿಡ್ ವ್ಯಾಲ್ಯೂ ಐಟಮ್ಸ್ ಎಲ್ಲ ನೀವು ಮಾಡ್ತಾ ಹೋದ್ರೆ ನಿಮ್ಗೆ -3, -2, -1, 0 ಅಂಡ್ ದೆನ್ 1, 2, 3, 4. ಸೊ ಈ ರೀತಿ ನೀವು ಫಸ್ಟ್ ಮಿಡ್ ವ್ಯಾಲ್ಯೂನ ಬರೀತಾ ಹೋಗ್ಬೇಕು. ಅಂಡ್ ದೆನ್ ಎಫ್ ಇಂಟು ಡಿ, ನಿಮ್ಗೆ ಫ್ರೀಕ್ವೆನ್ಸಿ ಮತ್ತೆ ಡಿವಿಯೇಷನ್ಸ್ ಏನಿದೆಯೋ ಅದನ್ನ ತಗೊಳ್ಬೇಕು. ಸೊ ಹೆಂಗ್ ತಗೋತೀರಾ ನೋಡಿ. ನಂಬರ್ ಆಫ್ ಸ್ಟೂಡೆಂಟ್ಸ್ 3 ಅಂಡ್ ಡಿ ಬಂದು -3. ಸೊ 3 into -3 -9, 5 into -2 -10, 12 into -1 -2, 0 into 0 0, and then 1 into 14 14, 16 to 2 12, 3 into 3 9, 1 into 4 4. ಟೋಟಲ್ ಮಾಡ್ಕೋತೀರಾ? ಸಿಗ್ಮಾ ಎಫ್ ಡಿ ಇಸ್ ಈಕ್ವಲ್ ಟು 8. 8 ಹೆಂಗ್ ಬರುತ್ತೆ ಅಂತಂದ್ರೆ ಈ ನೆಗೆಟಿವ್ ಫಿಗರ್ ಇದೆ ನೋಡಿ, -9, -10, -2 0. ಇದನ್ನ ಫಸ್ಟ್ ಆಡ್ ಮಾಡ್ಕೊಡಿ. ಆಮೇಲೆ 14, 12, 9, 4 ಆಡ್ ಮಾಡ್ಕೊಡಿ. ಸೊ ನಿಮ್ಗೆ ಯಾವ್ದು ಜಾಸ್ತಿ ವ್ಯಾಲ್ಯೂ ಬರುತ್ತೋ ಮತ್ತೆ ಮೈನಸ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ಪಾಸಿಟಿವ್ ಫಿಗರ್ ಆಫ್ 8. ಅಂಡ್ ದೆನ್ ಲೆಸ್ ದೆನ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಬೇಕು. ಏನಕ್ಕೆ? ನಮ್ಗೆ ಮೋಡ್ ಬೇಕಾ, ಮೀಡಿಯನ್ ಬೇಕಲ್ಲ. ಸೊ ಇಲ್ಲಿ ನೋಡಿ, ನಾವು ಲೆಸ್ ದೆನ್ ಫ್ರೀಕ್ವೆನ್ಸಿ ಮಾಡ್ಕೊಂಡಾಗ ವಿಲ್ ಹ್ಯಾವ್ 3 plus 5 8, and 8 plus 12 20, 20 plus 70 37, 37 plus 14 51, 57 60 61 ಮಾಡ್ಕೋತೀವಿ. ಇಷ್ಟು ಟೇಬಲ್ ಆದ್ಮೇಲೆ ನಾವು ಫಸ್ಟ್ ಮೀನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಟೇಬಲ್ ಕೆಳಗಡೆ ನೋಡಿ, ಮೀನ್ ಇಸ್ ಈಕ್ವಲ್ ಟು a plus h ಸಿಗ್ಮಾ ಎಫ್ ಟಿ ಡಿವೈಡ್ ಬೈ ಎನ್. ಸೊ ಅಸ್ಯೂಮಿನ್ ಏನ್ ತಗೊಂಡಿದ್ದೀರಾ? 110 ತಗೊಂಡಿದ್ದೀರಾ. ಅಂಡ್ ನಿಮ್ದು ಲೈಕ್ ಎಚ್ ಬಂದು ಮ್ಯಾಗ್ನಿಟ್ಯೂಡ್ ಬಂದು 5 ಅಂಡ್ ರಿಗಾರ್ಡಿಂಗ್ ಸಿಗ್ಮಾ ಎಫ್ ಟಿ ಬಂದು 8. ಸೊ ದಟ್ ಡಿವೈಡೆಡ್ ಬೈ 61. ಟೋಟಲ್ ಮಾಡ್ಕೊಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಟೋಟಲ್ ಮಾಡಿದ್ರೆ ನಿಮ್ಗೆ 61 ಸಿಗುತ್ತೆ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ
5 into 8 divided by 61 then plus 110 ಮಾಡಿದ್ರೆ ನಿಮಗೆ 110.66 kg ಸಿಗುತ್ತೆ. ಇದು ಮೀನ್ ಆಯ್ತು. ನೆಕ್ಸ್ಟ್ ಇಸ್ ರಿಗಾರ್ಡಿಂಗ್ ದ ಮೀಡಿಯನ್. ಮೀಡಿಯನ್ ಏನು ಫಸ್ಟ್ ಬೇಸಿಕ್ ನೋಟ್ ಮಾಡ್ಕೋಬೇಕು. n/2 ವಾಟ್ ಈಸ್ n? 61 divided by 2 ಮಾಡಿದ್ರೆ 30.5. The cumulative frequency just greater than 30.5 is 37. ಸೊ ನೋಡಿ 37 ಜಾಸ್ತಿ ಇದೆ ಫ್ರೀಕ್ವೆನ್ಸಿ. ಸೊ ಕರೆಸ್ಪಾಂಡಿಂಗ್ ಅದು ಕ್ಲಾಸ್ ಇಂಟರ್ವಲ್ ಎಲ್ಲಿ ಫಾಲ್ ಆಗುತ್ತೆ ನೋಡಿ. ಕ್ಲಾಸ್ ಇಂಟರ್ವಲ್ ಬಂದು 107.5 to 112.5 is the median class. So median formula ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಂಡು ನಾವೇನಾಗುತ್ತೆ ಫಸ್ಟ್ ಒನ್ ಲೋಯರ್ ಲಿಮಿಟ್ 107.5 ಪ್ಲಸ್ ನಿಮ್ CF ಇದೆಯಲ್ಲ 30.5 ಮೈನಸ್ ನಿಮ್ದು ನೆಕ್ಸ್ಟ್ ಪ್ರೀವಿಯಸ್ ಐಟಮ್ ಬಂದು 20. ನೀವು ಲಾಸ್ಟ್ ಟೇಬಲ್ ನೋಡಿ ಸಿಗುತ್ತೆ 20 and then 5/57. ದೆನ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮ್ಗೆ ಮೀಡಿಯನ್ ಬಂದು 110.51 kg. ಸೊ ಮ್ಯಾಕ್ಸಿಮಮ್ ಮೋಡ್ ಹೆಂಗ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಷ್ಟು? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಬಂದು ನಿಮ್ಗೆ ನೋಡಿ 17 ಇದೆ. ಸೊ 17 ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಏನು 107.5 to 112.5 ಆಗುತ್ತೆ. ಸೊ ನೆಕ್ಸ್ಟ್ ಪೇಜ್ಗೆ ಹೋಗಿ 206 ಅಲ್ಲಿ ನೀವು ಮೋಡ್ ಫಾರ್ಮುಲಾ ಹಾಕಿ L plus H into F1 minus F0 divided by 2F1 minus F0 minus F2. ಸೊ ಈಗ ನೀವು ಲೋಯರ್ ಲಿಮಿಟ್ ಏನು 107.5 ಪ್ಲಸ್ ಮ್ಯಾಗ್ನಿಟ್ಯೂಡ್ ಬಂದು 5 and F1 ಬಂದು 17, F0 12 and 2 ಹಂಗೆ ರಿಟೈನ್ ಮಾಡ್ತೀರಾ. F1 17, F0 12, F2 14. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಮೋಡ್ ಬಂದು 110.59. ಸೊ ದಿಸ್ ಇಸ್ ಹೌ ಮೀನ್ ಮೀಡಿಯನ್ ಮೋಡ್ ಒಟ್ಟಿಗೆ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ ಪೇಜ್ ನಂಬರ್ 206. ಕ್ಯಾಲ್ಕುಲೇಟ್ ಮೋಡ್ ಫ್ರಮ್ ದಿ ಫಾಲೋಯಿಂಗ್. ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ ಮೋಡ್ ನ ಹೆಂಗೆ ಪ್ರಿಪೇರ್ ಮಾಡ್ತೀರಾ? ಪ್ರಾಬ್ಲಮ್ ನೋಡಿ. ಬಿಲೋ 10, 20, 30, 40, 50, 60, 70, 80, 90. Number of students 4, 6, 24, 46, 67, 86, 96, 99, 100. ಇದನ್ನ ಏನ್ ಮಾಡ್ಬೇಕು ನೀವು? Since we are given the cumulative frequency distribution of marks, first we shall convert frequency distribution as given in the adjoining table. Further, since frequencies first decreases and then increases and again decreases, the distribution is irregular and hence the model class is located by the method of grouping as mentioned in the below table. ಸೊ ಮಾರ್ಕ್ಸ್ ನೋಡಿ ಹೆಂಗಿದ್ಯೋ ಹಂಗೆ ಹಾಕೊಡಿ. 0 to 10 ನೋಡಿ, 10 to 20. ಯಾಕಂದ್ರೆ ನಿಮ್ಗೆ ಕ್ಲಾಸ್ ಇಂಟರ್ವಲ್ಸ್ ನ ಹಾಕೋಬೇಕು. ಇದು ಕಂಟಿನ್ಯೂಸ್ ಬಿಲೋ ಅಂತ ಕೊಟ್ಟಿದ್ದಾರೆ. ಈ ಬಿಲೋ ಅಂತ ಕೊಟ್ಟಾಗ ಏನ್ ಹಾಕೋತೀರಾ? 0 to 10, 10 to 20, 20 to 30, 30 to 40, 40 to 50. ಬಟ್ ಇದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಆ ಚೇಂಜಸ್ ಕಾಮನ್ ಆಗಿರುತ್ತೆ, ಡಿಫ್ರೆನ್ಸ್ ಕಾಮನ್ ಆಗಿರ್ಬೇಕು. And then 50 to 60, 60 to 70, 70 to 80, 80 to 90. And cumulative frequency ಏನ್ ಮಾಡ್ತೀರಾ? ಫಸ್ಟ್ ಬಿಗಿನಿಂಗ್ ಅಲ್ಲಿ 4 ಇದೆ, 4 ಹಾಕೋತೀರಾ. ನೆಕ್ಸ್ಟ್ 6 minus 4 2, 24 minus 6 18, 46 minus 24 22, 67 minus ಒಂದೊಂದು ನಂಬರ್ ನ ಹಿಂದೆಯಿಂದ ಮೈನಸ್ ಮಾಡ್ತಾ ಬರ್ತೀರಾ. 67 minus 46 21, 86 minus 67 19, 96 minus 86 10, 99 minus 96 3 and 100 minus 99 1. ಸೊ ಇಷ್ಟ ಆದ್ಮೇಲೆ ಗ್ರೂಪಿಂಗ್ ಟೇಬಲ್ ಅಂತ ಪ್ರಿಪೇರ್ ಮಾಡ್ಬೇಕು. ಸೊ ಏನ್ ಮಾಡ್ತೀರಾ? ಆಸ್ ಯೂಶುವಲ್ ಫಸ್ಟ್ ಟೇಬಲ್ ಗೆ ಮಾರ್ಕ್ಸ್ ಬರೀತೀರಾ. ಕ್ಲಾಸ್ ಇಂಟರ್ವಲ್ 0 to 10, 10 to 20 ಅಪ್ ಟು 80 to 90 ಬರ್ಕೊಂಡು ಹೋಗ್ತೀರಾ. ಸೊ ಫಸ್ಟ್ ಟೇಬಲ್ ಅಲ್ಲಿ ನಂಬರ್ 1 2 3 4 ಅಂತ ಟೇಬಲ್ ಹಾಕೋಬೇಕು ಕಾಲಮೆಟಿಕ್. ಸೊ 1 ನಲ್ಲಿ ಏನ್ ಹಾಕೋತೀರಾ? ನಿಮ್ಗೆ ಏನ್ ಫ್ರೀಕ್ವೆನ್ಸಿ ಇದೆ 4 2 18 22 21 19 10 3 1 ಹಾಕೋತೀರಾ. ಮತ್ತೆ ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ಮಾಡ್ತೀರಾ? ಒಂದು ಫಸ್ಟ್ 2 ವೇರಿಯೇಬಲ್ಸ್ ನಂಬರ್ಸ್ ನ ಆಡ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನೋಡಿ 4 plus 2 6, 12 plus 18 plus 22 40 and then 21 plus 19 40, 10 plus 3 13. So last ಒಂದೇ ಒಂದು ನಂಬರ್ ಇದೆ, we have to leave that and go to like a third column. ಏನ್ ಮಾಡ್ತೀರಾ? 6 ಫಸ್ಟ್ ಐಟಮ್ ನ ಬಿಡ್ತೀರಾ. 2 plus 18 20, 22 plus 21 43, 10 plus 19 29. ನೆಕ್ಸ್ಟ್ 4 ನಂಬರ್ ಸೀರಿಯಲ್ ನಂಬರ್ ಹೋಗಿ ಆಮೇಲೆ ಟೇಬಲ್ ಹೆಡಿಂಗ್ ಇಲ್ಲೇನ್ ಮಾಡ್ತೀರಾ ನೀವು? ಫಸ್ಟ್ ಮತ್ತೆ 3 ಡೇಟಾನ ಆಡ್ ಮಾಡ್ಕೋತೀರಾ. 4 plus 2 plus 18 24 and then 22
plus 21 plus 19, you'll get 62. ಮತ್ತೆ 3 ಐಟಮ್ ನೋಡಿದಾಗ 10 plus 3 plus 1 14. ಈ ತರ ಗ್ರೂಪ್ ಮಾಡ್ತಾ ಬರ್ತೀರಾ. ಮತ್ತೆ ನೆಕ್ಸ್ಟ್ ಹೋಗಿ 542 ಇದೆ ನೋಡಿ. ಈ 42 ಹೆಂಗ್ ಮಾಡ್ತೀರಾ ನೋಡಿ. ಇಲ್ಲಿ ಫಸ್ಟ್ ಒನ್ ಬಿಟ್ಬಿಡಿ. You have 2 plus 18 plus 22, you'll get 42, and here you have 21 plus 19 plus 10, 50. ಹಂಗೆ ಒಂದೊಂದು ಐಟಮ್ ಬಿಟ್ಟು ಎರಡು, ಒಂದು ಐಟಮ್ ಬಿಟ್ಟು ಮೂರು ಮೂರು ಆಡ್ ಮಾಡ್ತಾ ಬರಬೇಕು. ಅಂಡ್ ದೆನ್ ಫೈನಲಿ ನಿಮ್ಗೆ ಏನ್ ಸಿಗುತ್ತೆ ನೋಡಿ, ನಾಲ್ಕು ಆಡ್ ಮಾಡಿದಾಗ you'll get 2 plus 18 plus 22 plus 21, you will get around just a minute, 18 plus 22 plus 21, so you'll get 61. ಮತ್ತೆ ಗ್ರೂಪ್ ಮಾಡ್ಕೋಬೇಕು. ಮತ್ತೆ ನೀವೇನ್ ಮಾಡ್ತೀರಾ, 19 plus 10 plus 3 ಗ್ರೂಪ್ ಮಾಡ್ಕೊಂಡ್ರೆ 32 ಸಿಗುತ್ತೆ. ಸೊ ದಿಸ್ ಇಸ್ ಹೌ a grouping table will be prepared. ಟರ್ನ್ ನೆಕ್ಸ್ಟ್ ಪೇಜ್. ಅದೆಲ್ಲ ಆದ್ಮೇಲೆ ನೀವು ಅನಾಲಿಸಿಸ್ ಟೇಬಲ್ ನ ಮಾಡ್ಕೋಬೇಕು. ಕಾಲಮ್ ನಂಬರ್ ಇದೆ ಪೇಜ್. ಫಸ್ಟ್ ಕಾಲಮ್ ಬರ್ಕೋಬೇಕು. 1 2 3 4 5 6 ಕಾಲಮ್ ಹಾಕೊಂಡಿದೀವಿ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ 20 40 43 42 50 61. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ನೀವು ಮಾಡ್ಕೊಂಡಿದ್ದೀರಲ್ಲ, ಆಡ್ ಮಾಡಿ ಅದನ್ನ ಹಾಕೋಬೇಕು. ಅದಾದ್ಮೇಲೆ ಕ್ಲಾಸ್ ಇಂಟರ್ವಲ್ಸ್ ಹಾಕೋತೀರಾ. ಕ್ಲಾಸಸ್ ಕರೆಸ್ಪಾಂಡ್ ಟು ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇನ್ ಸೆಕೆಂಡ್ ಅಂಡ್ ಥರ್ಡ್. ಇಲ್ಲಿ ನೋಡಿ, ಕಾಲಮ್ 1 ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಫ್ರೀಕ್ವೆನ್ಸಿ 22 ಬರೋದು, 32 40 40 ಬರೋದು, 20 30 30 40 40 50 50 41 40 ಬರುತ್ತೆ. 43 ಬರ್ತಾ ಇರೋದು 32 40 40 to 50. 62 ಬರ್ತಾ ಇರೋದು 32 40 40 to 50 50 to 60. 50 ಬರ್ತಾ ಇರೋದು 40 to 50 50 to 60 67. ಅಂದ್ರೆ ಹೆಂಗ್ ಯಾವ್ಯಾವ ಕ್ಲಾಸ್ ಇಂಟರ್ವಲ್ ಆಡ್ ಮಾಡ್ತೀವಿ ಅನ್ನೋದನ್ನ ನಾವು ತೋರಿಸ್ಬೇಕು. ಅದಾದ್ಮೇಲೆ 61 ಹಾಕೋತೀವಿ. 61 ಬಂದು ಹೆಂಗ್ ಬರುತ್ತೆ, 20 to 30 30 to 40 40 to 50. ಸೊ ಈ ತರ ಕ್ಲಾಸ್ ಇಂಟರ್ವಲ್ಸ್ ಬರುತ್ತೆ. ಇದನ್ನೆಲ್ಲ ಕ್ಲಾಸ್ ಇಂಟರ್ವಲ್ಸ್ ನ ಹಾಕೊಂಡಾದ್ಮೇಲೆ ಎಷ್ಟು ಕ್ಲಾಸ್ ಇಂಟರ್ವಲ್ ಜಾಸ್ತಿ ಬರುತ್ತೆ ನಾವು ಆಡ್ ಮಾಡ್ಕೋಬೇಕು. ಸೊ ಥರ್ಡ್ ಕಾಲಮ್ ನೋಡಿ, 20 30 20 30 2 ಇದೆ, 30 40 1 2 3 4 5 ಇದೆ, ಹಾಗೆ 40 50 5 ಇದೆ, 50 ಇಂದ 60 3 ಇದೆ, 60 ಇಂದ 70 1 ಇದೆ. ಸೊ in the above table there are two classes. ಯಾವ್ದು 30 40 ಮತ್ತು 40 50 which are repeated maximum number of times. ತುಂಬಾ ರಿಪೀಟ್ ಆಗಿದೆ. ಸೊ ಇಂಥ ಕ್ಲಾಸ್ ಅಲ್ಲಿ ನಾವು ಮೋಡಲ್ ಕ್ಲಾಸ್ ಯಾವ್ದು ಅಂತ ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಏನ್ ಮಾಡ್ತೀವಿ, ನಾವೇನ yield ಡಿಫೈನ್ ಅಂತ ಕನ್ಸಿಡರ್ ಮಾಡಿ, so we allocate it by empirical formula. ಏನಿದೆ, m naught is equal to 3mb minus 2m. ಇದನ್ನ ಈ ಎಂಪರಿಕಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಮೋಡ್ ನ ಫೈಂಡ್ ಔಟ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ನೋಡಿ. ಮತ್ತೆ ನೀವು ಫಸ್ಟ್ ಕ್ಲಾಸ್ ಇಂಟರ್ವಲ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಮತ್ತೆ ಅರ್ಥಮೆಟಿಕ್ ಮೀಡಿಯನ್ ಆಗಿ ಮಾಡ್ಕೋಬೇಕು. ನೋಡಿ, ಮಾರ್ಕ್ಸ್ 1 to 0 to 10 ಅಪ್ ಟು 80 to 10 ಬರ್ಕೋತೀರಾ. ಫ್ರೀಕ್ವೆನ್ಸಿ ಬಂದು 4 to 18 22 21 19 10 3 1 ಬರ್ಕೋಬೇಕು. ಮಿಡ್ ವ್ಯಾಲ್ಯೂ ಹಾಕೊಳ್ಳಿ. 0 to 10 ಗೆ ಮಿಡ್ ವ್ಯಾಲ್ಯೂ 5. ಅದೇ ರೀತಿ ಮುಂದಕ್ಕೆ ನೀವು ಹಾಕ್ತಾ ಹೋದ್ರೆ 15 25 35 45 55 65 75 85. ಅದಾದ್ಮೇಲೆ ಲೆಸ್ ದೆನ್ ಸಿ ಎಫ್ ಮಾಡ್ಕೋಬೇಕು. ಯಾಕಂದ್ರೆ ಮೀಡಿಯನ್ ಮಾಡ್ತಾ ಇದೀವಿ. ಏನ್ ಮಾಡ್ತೀರಾ, 4 plus 2 6 6 plus 18 24 and then 46 67 86 96 99 1 ಆಡ್ ಮಾಡ್ಕೋಬೇಕು. ದೆನ್ ಡಿವಿಯೇಷನ್ ಮಾಡ್ಕೊತಾರೆ. x ಮೈನಸ್ ಅಸ್ಯೂಮ್ ಇನ್ 45 ತಗೊಂಡಿದ್ದಾರೆ ಇಲ್ಲಿ ಅಂತ ಡಿವೈಡ್ ಬೈ 10. 10 ಏನಕ್ಕೆ, ಕ್ಲಾಸ್ ಇಂಟರ್ವಲ್ ಡಿಫರೆನ್ಸ್ 10. ಸೊ ಡಿವಿಯೇಷನ್ ಬಂದು -4 -3 -2 -1 0 1 2 3 4. ಅಂಡ್ ಎಫ್ ಟಿ ಮಾಡ್ಕೊಳ್ಳಿ. ಎಫ್ ಬಂದು 4, ಟಿ ಬಂದು -4. ಸೊ 4 into 4 -16, 2 into -3 6, 18 into 2 -36, 22 into -1 22, 21 into 0 0, 19 into 1 19, 10 into 2 20, 3 into 3 9, 1 into 4 4. ಸೊ ಮೀನ್ ಫಾರ್ಮುಲಾ ಹಾಕೋತೀವಿ. a plus h ಸಿಗ್ಮಾ ಎಫ್ ಟಿ ಡಿವೈಡ್ ಬೈ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 42.2 ಸಿಗುತ್ತೆ. ಅಂಡ್ ಮೀಡಿಯನ್ ಬಂದು n/2. ಟೋಟಲ್ ಎಷ್ಟಿದೆ 100 divided by 2 ಮಾಡಿದ್ರೆ 50 ಸಿಗುತ್ತೆ. ಸೊ 50 is just greater than 50, 67 ಜಾಸ್ತಿ ಇದೆ. ಸೊ ಕರೆಸ್ಪಾಂಡಿಂಗ್ ಕ್ಲಾಸ್ ಯಾವ್ದು ಬೀಳುತ್ತೆ ಅಂದ್ರೆ 40 to 50 ಬೀಳುತ್ತೆ. ಸೊ ನಾವು ಪೇಜ್ ನಂಬರ್ 209 ಅಲ್ಲಿ ನೋಡಿ ಫಾರ್ಮುಲಾ ಹಾಕೊಂಡಿದ್ದಾರೆ. L1 plus n/2 minus CF divided by cumulative frequency into class interval. So what's the lower limit? 40 and n/2 is 50. Then the cumulative frequency is 40 divided by f value is 21.
and if you simplify this, you will get the median value. 41.9, and then go directly apply the mode, that is m naught is equal to 3md minus 2m. So that is 3 is a formula there, and what is md 41.9 minus 2 formula there, what is m 42.2. So the finally the mode value is 41.3. ಮತ್ತೆ ಇದನ್ನ grouping table ಮಾಡ್ಕೊತೀವಿ. And next, okay, sorry. So regarding 112 ಅಲ್ಲಿ arithmetic mean merits ಇದೆ, ಆಮೇಲೆ demerits ಇದೆ, then it is about theory part, and then next page number 213 ಅಲ್ಲಿ geometric mean ಇದೆ. ಈ geometric mean ಅಂದ್ರೆ is the another method of adopt for calculating the averages. ಈ geometric mean ಅಲ್ಲಿ ನಿಮಗೆ ಫಾರ್ಮುಲಾ ಕೊಟ್ಟಿದ್ದಾರೆ ನೋಡಿ, gm is equal to 1 by n log GM is equal to anti-log into 1 by n sigma log x. So ಈ ರೀತಿ ಸ್ಟೆಪ್ಸ್ ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಈ ಜಾಮೆಟ್ರಿಕ್ ಮೀನ್ ನ ಫೈಂಡ್ ಔಟ್ ಮಾಡಬಹುದು. ಈ ಜಾಮೆಟ್ರಿಕ್ ಮೀನ್ ಮತ್ತೆ ಉಳಿದಿದ್ದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಟಿಲ್ ನೌ ವಿ ಹ್ಯಾವ್ ಡಿಸ್ಕಸ್ ವಾಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಸ್ಯಾಂಪ್ಲಿಂಗ್ ಅಂಡ್ ರಿಗಾರ್ಡಿಂಗ್ ಟ್ಯಾಬ್ಲೇಷನ್, ಕ್ವಶನೇರ್ಸ್, ಆಮೇಲೆ ಮೀನ್, ಮೀಡಿಯನ್, ಮೋಡ್. So ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಡಿಸ್ಕಸ್ ದಿ ಫರ್ದರ್ ಪಾರ್ಟ್ಸ್. So with this I would like to conclude. Thank you all.